ನಮಗೆ ಸ್ವಾಗತವನ್ನು ಕೋರ್ತೀನಿ. ಇವತ್ತು ಮೈಸೂರು ಜಿಲ್ಲೆಯವರು ಏನು ಮಾಡಿದ್ದಾರೆ, ಒಂದು ಮಾದರಿ ಪ್ರಶ್ನೆ ಪತ್ರಿಕೆ 3 ಅಂತ ಅಪ್ಲೋಡ್ ಮಾಡಿದ್ದಾರೆ. ಇವತ್ತು ನಮಗೆ 3ನೇ ಕ್ವಶನ್ ಪೇಪರ್ ಸಮಾಜ ವಿಜ್ಞಾನದಲ್ಲಿ ಸಿಕ್ಕದ. ಇನ್ನು ಮೊದಲೆರಡು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಸಿಕ್ಕಿದ್ದಾವೆ, ಸೊ ಅವುಗಳು ಕೂಡ ಹಾಕ್ತೀವಿ. ಸೊ ಈ ಕ್ವಶನ್ಸ್ಗಳು ತುಂಬಾ ಉಪಯೋಗ ಇದ್ದಾವೆ. ಈ ಕ್ವಶನ್ ಪೇಪರ್ಗಳು ನಿಮ್ಮ ಶಾಲೆಯ ಸರಣಿ ಆಗಿರ್ಬೋದು, ನಿಮ್ಮ ಜಿಲ್ಲೆಯ ಆಮೇಲೆ ಸರಣಿ ಪರೀಕ್ಷೆಗಳಾಗಿರ್ಬೋದು, ಅಥವಾ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ, ಮುಂದೆ ಬರ್ತಕ್ಕಂಥ ವಾರ್ಷಿಕ ಪರೀಕ್ಷೆಗೂ ಕೂಡ ಈ ಕ್ವಶನ್ ಪೇಪರ್ಗಳು ತುಂಬಾ ಅನುಕೂಲವಾಗ್ತವೆ. ನಿಮ್ಮ ರಿಸಲ್ಟ್ ತುಂಬಾ ಚೆನ್ನಾಗಾಗ್ತದೆ. ಈ ಕ್ವಶನ್ಸ್ಗೆ ತಕ್ಕಂತೆ ತಾವುಗಳು ತಯಾರಿಯನ್ನು ಮಾಡಬೇಕು ಅಷ್ಟೇ. ನಿಮ್ಮ ತಯಾರಿ ಎಷ್ಟು ಚೆನ್ನಾಗಿ ಸ್ಮಾರ್ಟ್ ಆಗ್ತದೆ, ಹಾರ್ಡ್ ವರ್ಕ್ ಆಗ್ತದೆ, ಅಷ್ಟು ಖಂಡಿತವಾಗಿ ತಾವೇನಾಗ್ತೀರಿ ವಿದ್ಯಾರ್ಥಿಗಳೇ ರಿಸಲ್ಟನ್ನು ಪಡಿತೀರಿ. ಸೊ ಅದೇ ಕಾರಣಕ್ಕಾಗಿ ನಾವು ನಿಮಗೆ ನಮ್ಮ ಚಾನಲ್ನಲ್ಲಿ ಎಲ್ಲ ವಿಷಯಗಳಲ್ಲಿನೂ ಕೂಡ ಮಾಡೆಲ್ ಕ್ವಶನ್ ಪೇಪರ್ಗಳನ್ನು, ಪಾಸಿಂಗ್ ಪ್ಯಾಕೇಜ್ಗಳನ್ನು, ಸ್ಕೋರಿಂಗ್ ಪ್ಯಾಕೇಜ್ಗಳನ್ನು, ಕ್ವಿಜಸ್ಗಳನ್ನು ಹಾಕ್ತಾ ಇದ್ದೀವಿ. ಅವುಗಳಿಗಾಗಿ FA ಎಕ್ಸಾಮ್ ಕ್ವಶನ್ ಪೇಪರ್ ಆಗಿರ್ಬೋದು, ಅಥವಾ SSLC ಪಾಸಿಂಗ್ ಮತ್ತು ಸ್ಕೋರಿಂಗ್ ಪ್ಯಾಕೇಜ್ 2023 ಆ ಒಂದು ಪ್ಲೇಲಿಸ್ಟ್ ಲಿಂಕನ್ನು ಒತ್ತಿ ನೋಡಿದರೆ ಸಾಕು, ನೀವು ಎಲ್ಲ ಬೆನಿಫಿಟ್ ಆಗ್ತಕ್ಕಂಥ ವಿಡಿಯೋಗಳನ್ನು ನೋಡ್ತೀರಿ. ಶುರು ಮಾಡ್ತೀನಿ. SS ನ ಮಾಡೆಲ್ ಕ್ವಶನ್ ಪೇಪರ್ 3 ಮೈಸೂರು ಡಿಸ್ಟಿಕ್ನವರು ಬಿಡುಗಡೆ ಮಾಡಿದ್ದು. MCQ ಅಲ್ಲಿ 1ನೇ ಕ್ವಶನ್ ಇತ್ತು. 3ನೇ ಆಂಗ್ಲೋ ಮೈಸೂರು ಯುದ್ಧವು ಈ ಒಪ್ಪಂದದೊಂದಿಗೆ ಕೊನೆಗೊಂಡಿತು. ಪ್ರಶ್ನೆ 2, ಭಾರತ ಒಕ್ಕೂಟಕ್ಕೆ ಗೋವಾ ಸೇರ್ಪಡೆಯಾದ ವರ್ಷ. ಪ್ರಶ್ನೆ 3, ಸಂವಿಧಾನದ ಈ ವಿಧಿಯು 14 ವರ್ಷಕ್ಕೂ ಕಿರಿಯ ವಯಸ್ಸಿನ ಮಕ್ಕಳನ್ನು ದುಡಿಮೆಗೆ ನೇಮಿಸುವುದು ಶಿಕ್ಷಾರ್ಹ ಅಪರಾಧ ಅಂತ ಘೋಷಿಸಿದೆ. ಪ್ರಶ್ನೆ 4, ಕಲ್ಲಿದ್ದಲನ್ನು ಕಪ್ಪು ಬಂಗಾರ ಎಂದು ಕರೀತಾರೆ, ಏಕೆ? ಪ್ರಶ್ನೆ 5, ದತ್ತಿ ಸಮಿತಿ ಈಗ ಅಸ್ತಿತ್ವದಲ್ಲಿಲ್ಲ, ಏಕೆಂದರೆ? ಪ್ರಶ್ನೆ 6, ಬ್ಯಾಂಕುಗಳ ಬ್ಯಾಂಕ್ ಇದಾಗಿದೆ. ಪ್ರಶ್ನೆ 7, ಭಾರತದ ಆರ್ಥಿಕ ಯೋಜನೆಯ ಪಿತಾಮಹ ಡ್ಯಾಶ್. ಪ್ರಶ್ನೆ 8, ನರ್ಮದಾ ಬಚಾವೋ ಆಂದೋಲನವು ಇವರ ನೇತೃತ್ವದಲ್ಲಿ ನಡೆಯಿತು. ಇನ್ನು ಒಂದೊಂದೇ ವಾಕ್ಯದಲ್ಲಿ ಉತ್ತರಿಸಲಿಕ್ಕೆ ಕೇಳಿರ್ತಕ್ಕಂಥ 8 ಪ್ರಶ್ನೆಗಳಲ್ಲಿ ಪ್ರಶ್ನೆ 9 ಇತ್ತು. ಬೆಂಗಳೂರನ್ನು ಸಿಲಿಕಾನ್ ಸಿಟಿ ಅಂತ ಕರೆಯಲು ಕಾರಣ ಏನು? ಪ್ರಶ್ನೆ 10, ಭಾರತದಲ್ಲಿ ರಚನೆಯಾದ ಮೊದಲ ಭಾಷಾವಾರು ರಾಜ್ಯ ಯಾವುದು? ಪ್ರಶ್ನೆ 11, ಪ್ರತ್ಯಕ್ಷ ತೆರಿಗೆ ಎಂದರೇನು? ಪ್ರಶ್ನೆ 12, ತೀನ್ ಮೂರ್ತಿ ಚೌಕ ಎಲ್ಲಿದೆ? 13ನೇ ಪ್ರಶ್ನೆ, ನಿಶಸ್ತ್ರೀಕರಣ ಎಂದರೇನು? 14, ಭಾರತದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗಿರುವ ಸ್ಥಳ ಯಾವುದು? 15ನೇ ಪ್ರಶ್ನೆ, ಮೌನ ಕಣಿವೆ ಆಂದೋಲನದ ಮುಖ್ಯ ಉದ್ದೇಶವೇನು? 16ನೇ ಪ್ರಶ್ನೆ, ರಂಗಪ್ಪನು 50 ಲಕ್ಷ ರೂಪಾಯಿಗಳ ಮೊತ್ತಕ್ಕೆ ಸಂಬಂಧಿಸಿದ ದೂರನ್ನು ಸಲ್ಲಿಸಬೇಕಾಗಿದ್ದು, ಆತನ ದೂರು ಸಲ್ಲಿಸಲು ಸೂಕ್ತವಾದ ಗ್ರಾಹಕ ಆಯೋಗ ಯಾವುದು ಅಂತ ಏನು ಮಾಡಿದ್ದಾರೆ, ಕ್ವಶನ್ ಕೇಳಿದ್ದಾರೆ. ಇದಕ್ಕೆ ಎಲ್ಲಿ ಆತ ದೂರ ಕೊಡಬೇಕು ಅನ್ನೋದನ್ನು ಬರೀಬೇಕು. ಇನ್ನು 2-3 ವಾಕ್ಯಗಳಲ್ಲಿ ಉತ್ತರಿಸಬೇಕು, ಅಥವಾ 4 ಅಂಶಗಳಲ್ಲಿ ಉತ್ತರಿಸಬೇಕು. ಒಂದೊಂದಕ್ಕೆ 2 ಅಂಕ, ಒಟ್ಟು 8 ಪ್ರಶ್ನೆಗಳಿದ್ದಾವೆ. 16 ಅಂಕ ಈ ವಿಭಾಗದಿಂದ ಅದ. 17ನೇ ಪ್ರಶ್ನೆ ಇತ್ತು. ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯ ಕಲ್ಪನೆಯನ್ನು ವಿಕೇಂದ್ರೀಕರಣದ ಹಿನ್ನೆಲೆಯಲ್ಲಿ ವಿವರಿಸಿ. ಪ್ರಶ್ನೆ 18, ಭಾರತವನ್ನು ಒಂದು ಉಪಖಂಡ ಎಂದು ಕರೀತಾರೆ, ಏಕೆ? 19ನೇ ಪ್ರಶ್ನೆ, SGIS ಭೂ ಮೇಲ್ಮೈನ ವೈವಿಧ್ಯಮಯ ಅಂಕಿ ಅಂಶಗಳನ್ನು ಸಂಸ್ಕರಿಸುವ ಮತ್ತು ವಿಶ್ಲೇಷಿಸುವ ಒಂದು ವ್ಯವಸ್ಥೆಯಾಗಿದೆ, ಹೇಗೆ? 20, ಅಸ್ಪೃಶ್ಯತೆ ಒಂದು ಸಾಮಾಜಿಕ ಪಿಡುಗು, ಸಮರ್ಥಿಸಿ. ಅಥವಾ ಬಾಲ್ಯ ವಿವಾಹ ಮಕ್ಕಳ ಸರ್ವತೋಮುಖ ಬೆಳವಣಿಗೆಯನ್ನು ಕುಂಠಿತಗೊಳಿಸುತ್ತದೆ, ಹೇಗೆ? 21ನೇ ಪ್ರಶ್ನೆ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಗೆ ಒಳಪಟ್ಟ ರಾಜ್ಯಗಳು ಯಾವುವು? 22ನೇ ಪ್ರಶ್ನೆ, ಅನ್ಯ ರಾಷ್ಟ್ರಗಳೊಂದಿಗೆ ಉತ್ತಮ ಬಾಂಧವ್ಯ ಅವಶ್ಯಕ, ಏಕೆ? ಅಥವಾ ದ್ವಿತೀಯ ಮಹಾಯುದ್ಧದ ಬಳಿಕ ಜಗತ್ತು ಹಲವು ಸಮಸ್ಯೆಗಳನ್ನು ಎದುರಿಸಿತು ಎಂದು ಹೇಗೆ ಹೇಳುವಿರಿ? 23, ಬಕ್ಸಾರ್ ಕದನದ ಪರಿಣಾಮಗಳನ್ನು ತಿಳಿಸಿ. 24, ಆರ್ಥಿಕ ಪ್ರಗತಿಯಲ್ಲಿ ಉದ್ಯಮಿಗಳ ಪಾತ್ರವೇನು ಅಂತ ಏನು ಮಾಡಿದ್ದಾರೆ ಕೇಳಿದ್ದಾರೆ. ಇನ್ನು 6 ವಾಕ್ಯಗಳಲ್ಲೋ ಅಥವಾ 6ರಿಂದ 8 ಅಂಶಗಳಲ್ಲಿ ಉತ್ತರಿಸಬೇಕು. ಪ್ರತಿ ಪ್ರಶ್ನೆಗೆ 3 ಅಂಕಗಳು. ಈ ವಿಭಾಗದಿಂದ ಒಟ್ಟು 27 ಅಂಕಗಳು ಇದ್ದಾವೆ. 25ನೇ ಪ್ರಶ್ನೆ ಇತ್ತು. ಕೋಮುವಾದವನ್ನು ನಿಯಂತ್ರಿಸುವ ಕ್ರಮಗಳನ್ನು ಪಟ್ಟಿ ಮಾಡಿರಿ. 26, ದಕ್ಷಿಣ ಭಾರತದಲ್ಲಿ ಆಂಗ್ಲರು ಮತ್ತು ಫ್ರೆಂಚರು ತಮ್ಮ ಪ್ರಾಬಲ್ಯ ಉಳಿಸಿಕೊಳ್ಳಲು ಮಾಡಿದ ಹೋರಾಟವನ್ನು ವಿವರಿಸಿ. 27, ಅಂಚೆ ಕಚೇರಿಗಳು ಒದಗಿಸುವ ಹಣಕಾಸಿನ ಸೇವೆಗಳಾವುವು? ಅಥವಾ ಗ್ರಾಹಕ ಸಂರಕ್ಷಣಾ ಕಾಯ್ದೆಯ ಮುಖ್ಯ ಉದ್ದೇಶಗಳೇನು? 28, ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣದಿಂದಾದ ಪರಿಣಾಮಗಳನ್ನು ತಿಳಿಸಿ. 29, ಪಂಚವಾರ್ಷಿಕ ಯೋಜನೆಯ ಉದ್ದೇಶಗಳನ್ನು ತಿಳಿಸಿ ಅಥವಾ
ವೈಯಕ್ತಿಕ ಹಣಕಾಸು ಮತ್ತು ಸಾರ್ವಜನಿಕ ಹಣಕಾಸು ನಡುವಿನ ವ್ಯತ್ಯಾಸಗಳೇನು? 30. ಭಾರತದ ಸಮಾಜ ಸುಧಾರಣೆಗೆ ಬ್ರಹ್ಮ ಸಮಾಜ ಹೇಗೆ ಶ್ರಮಿಸಿತು? ಅಥವಾ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಂದಗಾಮಿಗಳ ಪಾತ್ರವನ್ನು ವಿವರಿಸಿ. 31ನೇ ಪ್ರಶ್ನೆ, ಭಾರತದ ಅರಣ್ಯ ವಿಧಗಳನ್ನು ಹೆಸರಿಸಿ. 32. ಮಣ್ಣಿನ ಸಂರಕ್ಷಣೆಗೆ ನಿಮ್ಮ ಸಲಹೆಗಳೇನು? ಎಸ್. ಅಥವಾ ಭೂಕಂಪದ ಪರಿಣಾಮಗಳನ್ನು ಮಿತಗೊಳಿಸಲು ನೀವು ಯಾವ ಕ್ರಮಗಳನ್ನು ಸೂಚಿಸುವಿರಿ? 33. ನಿರುದ್ಯೋಗ ಸಮಸ್ಯೆ ನಿವಾರಿಸಲು ಸರ್ಕಾರ ಕೈಗೊಂಡ ಕ್ರಮಗಳನ್ನು ವಿವರಿಸಿರಿ ಅಂತ ಕೇಳಿದ್ದಾರೆ. ಮುಂದಿನ ಪ್ರಶ್ನೆಗಳು 8ರಿಂದ 10 ವಾಕ್ಯಗಳಲ್ಲೋ 10 ಅಂಶಗಳಲ್ಲೋ ನೀವೇನು ಮಾಡಬೇಕು? ಉತ್ತರಗಳನ್ನು ಕೊಡಬೇಕು. ಒಂದೊಂದಕ್ಕೆ 4 ಅಂಕ, ಒಟ್ಟು 16 ಅಂಕ ಈ ವಿಭಾಗದಿಂದ. 34ನೇ ಪ್ರಶ್ನೆ, ನಾಲ್ವಡಿ ಕೃಷ್ಣ ಒಡೆಯರಾಜರು ಒಬ್ಬ ಸಮರ್ಥ ಆಡಳಿತಗಾರರಾಗಿದ್ದರು ಸಮರ್ಥಿಸಿ. ಅಥವಾ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ರಾಜಕೀಯ ಮತ್ತು ಆಡಳಿತಾತ್ಮಕ ಅಂಶಗಳು ಹೇಗೆ ಕಾರಣವಾದವು? 35. ವ್ಯವಸಾಯದ ವಿಧಗಳನ್ನು ಪಟ್ಟಿ ಮಾಡಿರಿ. 36. ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸರ ಪಾತ್ರವನ್ನು ವಿವರಿಸಿ. 37ನೇ ಪ್ರಶ್ನೆ, ವಿಶ್ವಸಂಸ್ಥೆಯ ಸಾಧನೆಗಳನ್ನು ವಿವರಿಸಿರಿ. ಮುಂದೆ ಇತ್ತು ಭಾರತದ ನಕ್ಷೆ ಬರಿಬೇಕು. ಈ ಕೆಳಗಿನ ಸ್ಥಳಗಳನ್ನು ಗುರುತಿಸಬೇಕು. ಲಕ್ಷದ್ವೀಪ, ಪಂಪಸಾಗರ, ಭಾರತದ ಆದರ್ಶ ಕಾಲಮಾನ ರೇಖೆ, ಅಮೃತಸರ. ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿದ್ದರೆ ಉತ್ತರ ಪರ್ವತಗಳಿಂದ ಆಗುವ ಪ್ರಯೋಜನಗಳೇನು ಅಂತ ಪ್ರಶ್ನೆಗೆ ಉತ್ತರ ಬರೀಬೇಕು. ಇಷ್ಟು ಮೈಸೂರು ಜಿಲ್ಲೆಯವರು ಬಿಡುಗಡೆ ಮಾಡಿರ್ತಕ್ಕಂಥ ಮಾದರಿ ಪ್ರಶ್ನೆ ಪತ್ರಿಕೆ 3 ಸಮಾಜ ವಿಜ್ಞಾನದಲ್ಲಿ ಇವತ್ತು ಅಪ್ಲೋಡನ್ನು ಮಾಡಿದ್ದೀವಿ. ಕ್ವಶನ್ಸ್ ತುಂಬ ಚೆನ್ನಾಗಿದ್ದಾವೆ. ಸೊ ಖಂಡಿತವಾಗಿ ಈ ಪ್ರಶ್ನೆಗಳಿಗೆ ಉತ್ತರವನ್ನು ಸಿದ್ಧಪಡಿಸಿಕೊಳ್ಳಿ. ನಾವುಗಳು ಕೂಡ ಮುಂದಿನ ದಿನಗಳಲ್ಲಿ ಉತ್ತರವನ್ನು ಹಾಕಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ, ನಿಮ್ಮ ಶಾಲೆಯ ಸರಣಿಯಾಗಿರ್ಬೋದು, ಪೂರ್ವ ಸಿದ್ಧತೆ ಪರೀಕ್ಷೆಗಳಿಗೆ ಚೆನ್ನಾಗಿ ತಯಾರಿ ಮಾಡಿ. ಏಕೆಂದರೆ ನೀವು ಹೆಚ್ಚು ಅಂಕಗಳನ್ನು ಗಳಿಸೋದು ಇದೇ ವಿಭಾಗಗಳಿಂದ. ಸೊ ಆ ಕಾರಣಕ್ಕಾಗಿಯೇ ವಿದ್ಯಾರ್ಥಿಗಳೇ ನಾವು ನಿಮಗೆ ಪದೇ ಪದೇ ಹೇಳ್ತಕ್ಕಂಥದ್ದು, ಸೊ ಸಮಯವನ್ನು ಹಾಳು ಮಾಡದೆ ಸೊ ತಾವು ಏನು ಮಾಡಬೇಕು? ಅಧ್ಯಯನದಲ್ಲಿ ನಿರತರಾಗಬೇಕು, ಹೆಚ್ಚು ಅಂಕಗಳನ್ನು ಗಳಿಸಬೇಕು ಅನ್ನೋದೇ ನಮ್ಮ ಒಂದು ಆಸೆ. ಸೊ ಹೋಪ್ ವಿದ್ಯಾರ್ಥಿಗಳೇ, ಮತ್ತೆ ನಾನು ನಿಮಗೆ ಮುಂದಿನ ಭಾಗದ ವಿಡಿಯೋದಲ್ಲಿ ಸಿಗ್ತೀನಿ. ಸಿಗುವ